ನಾಗಮಂಗಲ ಪಟ್ಟಣದಲ್ಲಿ ಫ್ಲೆಕ್ಸ್ ಪಾಲಿಟಿಕ್ಸ್ ಶುರುವಾಗಿದೆ. ನಿಖಿಲ್ ಸ್ವಾಗತಕ್ಕೆ ಹಾಕಿದ್ದ ಫ್ಲೆಕ್ಸ್ ತೆರವು ಯತ್ನ ಮಾಡಲಾಗಿದೆ. ಪುರಸಭೆ ಸಿಬ್ಬಂದಿಯಿಂದ ರಾತ್ರಿ ಕಾರ್ಯಾಚರಣೆಯನ್ನ ಕೂಡ ನಡೆಸಿದ್ದಾರೆ. ನಾಗಮಂಗಲ ಪಟ್ಟಣದಲ್ಲಿ ಇದೀಗ ಫ್ಲೆಕ್ಸ್ ಪಾಲಿಟಿಕ್ಸ್ ಶುರುವಾಗಿದೆ. ನಿಖಿಲ್ ಸ್ವಾಗತಕ್ಕೆ ಹಾಕಿದ್ದ ಫ್ಲೆಕ್ಸ್ ಅನ್ನ ತೆರವಿಗೆ ಯತ್ನ ಮಾಡಲಾಗಿದೆ. ಪುರಸಭೆ ಸಿಬ್ಬಂದಿಯಿಂದ ರಾತ್ರಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಸಿಬ್ಬಂದಿ ಕಾರ್ಯಾಚರಣೆಗೆ ಜೆಡಿಎಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಕಟ್ಔಟ್ ತೆರವುಗೊಳಿಸುವಂತೆ ಕಾರ್ಯಕರ್ತರು ಗರಂ ಆಗಿದ್ದಾರೆ. ತೆರವುಗೊಳಿಸಿದಂತೆ ಪುರಸಭೆ ಸಿಬ್ಬಂದಿ ವಿರುದ್ಧ ಜೆಡಿಎಸ್ ನಾಯಕರು ರೊಚ್ಚಿಗೆದ್ದಿದ್ದಾರೆ. ಜಿಲ್ಲಾ ಸಚಿವರ ಒತ್ತಡದಿಂದ ಫ್ಲೆಕ್ಸ್ ತೆರವು ಆರೋಪ ಕೇಳಿ ಬರ್ತಾ ಇದೆ. ಜೂನ್ 30ರಂದು ನಾಗಮಂಗಲಕ್ಕೆ ನಿಖಿಲ್ ವಿಸಿಟ್ ಮಾಡ್ತಾ ಇದ್ರು. ನಿಖಿಲ್ ನಾಳೆ ಭೇಟಿ ನೀಡುವ ಬೆನ್ನಲ್ಲೇ ಫ್ಲೆಕ್ಸ್ ಅನ್ನ ತೆರವು ಮಾಡಲಾಗ್ತಾ ಇತ್ತು. ನಾಗಮಂಗಲ ಪಟ್ಟಣದಲ್ಲಿ ಇದೀಗ ಫ್ಲೆಕ್ಸ್ ಪಾಲಿಟಿಕ್ಸ್ ಶುರುವಾಗಿದೆ. ನಿಖಿಲ್ ಸ್ವಾಗತಕ್ಕೆ ಅಂತ ಒಂದು ಫ್ಲೆಕ್ಸ್ ಅನ್ನ ಹಾಕಿದ್ರು. ಆ ಫ್ಲೆಕ್ಸ್ ಅನ್ನ ತೆರವಿಗೆ ಯತ್ನ ಮಾಡಲಾಗಿದೆ. ಪುರಸಭೆ ಸಿಬ್ಬಂದಿಯಿಂದ ರಾತ್ರಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಸಿಬ್ಬಂದಿ ಕಾರ್ಯಾಚರಣೆಗೆ ಜೆಡಿಎಸ್ನಿಂದ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಏನು ಪಕ್ಷವನ್ನ ತಳಮಟ್ಟದಿಂದ ಭದ್ರಪಡಿಸಲು 58 ದಿನಗಳ ಕಾಲ ಪ್ರವಾಸ ಮತ್ತು ಸದಸ್ಯತ್ವ ನೋಂದಣಿಗಾಗಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ರೂಪಿಸಿದ್ದಾರೆ. ಈಗಾಗಲೇ ತುಮಕೂರಿನಿಂದ ಪ್ರವಾಸವನ್ನ ಕೂಡ ಆರಂಭ ಮಾಡಿದ್ರು. ರಾಜ್ಯದ ಹಲವು ಜಿಲ್ಲೆಗಳಿಗೆ ಭೇಟಿಯನ್ನ ನೀಡಿ ಜನರ ಸಮಸ್ಯೆಗಳ ಆಲಿಸುವ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಗೆ ಭೇಟಿಯನ್ನ ಕೂಡ ನೀಡಿದ್ದಾರೆ. ಇನ್ನು ಮಿಸ್ ಕಾಲ್ ಅಭಿಯಾನದ ಮೂಲಕ 50 ಲಕ್ಷ ಜನರನ್ನ ಪಕ್ಷಕ್ಕೆ ನೋಂದಣಿ ಮಾಡಿಸುವ ಗುರಿಯನ್ನ ಕೂಡ ಹೊಂದಿದ್ದಾರೆ. 58 ದಿನಗಳ ಕಾಲ ಪ್ರವಾಸವನ್ನ ಕೂಡ ಕೈಗೊಂಡಿದ್ದಾರೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು. ಆ ಹಿನ್ನೆಲೆಯಲ್ಲಿ ನಾಗಮಂಗಲಕ್ಕೂ ಕೂಡ ಬರಬೇಕಿತ್ತು. ನಾಳೆ ನಾಗಮಂಗಲಕ್ಕೆ ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಫ್ಲೆಕ್ಸ್ ಅನ್ನ ಕೂಡ ಅಳವಡಿಸಲಾಗಿತ್ತು. ಈಗ ಫ್ಲೆಕ್ಸ್ ಪಾಲಿಟಿಕ್ಸ್ ಶುರುವಾಗಿದೆ. ಅದಕ್ಕೋಸ್ಕರ ಅವ್ರಿಗೆ ತಡ್ಕೊಳಕ್ಕಾಗದೆ ಇವ್ರು ಆಫೀಸಿಗೆ ಕಳ್ಸೋರು ಅದೆಲ್ಲ ಬಿಚ್ಚಾಕಿ ಅಂತ ಇವತ್ತು ತಿಂಗಳಾರು ಗಟ್ಟಲೆ ಇರ್ಬೋದು. ಯಾರು ಹಲೋ ಹೇಳ್ರಿ, ನಿಮ್ದು ಕಾರ್ಯಕ್ರಮ ಮುಗ್ದೈತಿ ತಾನೆ? ಆಯ್ತು, ಹಾಗಾದ್ರೆ